ನಮಸ್ತೆ ವೀಕ್ಷಕರೇ, ನಾನು ಇದೀನ ಮಸಾಲೆ ಟೀ ಅಥವಾ ಮಸಾಲಾ ಚಾಯ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾದ ರೆಸಿಪಿ. ಒಮ್ಮೆ ಮಾಡಿ ಕುಡಿದ್ರೆ ಮತ್ತೆ ಮತ್ತೆ ಮಾಡಿ ಕುಡಿಯೋಷ್ಟು ಟೀ ರುಚಿಯಾಗಿರುತ್ತೆ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಈ ಗರಂ ಮಸಾಲ ಪದಾರ್ಥಗಳನ್ನ ಪುಡಿ ಮಾಡ್ಕೋಬೇಕಾಗತ್ತೆ. 1 ಲವಂಗ, 1 ಸಣ್ಣ ಪೀಸ್ ಚಕ್ಕೆ, 3 ಕಾಳು ಮೆಣಸು, 2 ಏಲಕ್ಕಿ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಸೋಂಪನ್ನ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ನಂತರ 1 ಇಂಚಷ್ಟು ಉದ್ದದ ಶುಂಠಿನೂ ಕೂಡ ಜಜ್ಜಿಟ್ಕೊಳ್ತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಪುಡಿ ಮಾಡ್ಕೋಬೇಡಿ, ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳಿ. ಈಗ ಜಜ್ಜಿರುವಂಥ ಶುಂಠಿ ಹಾಗೆ ಪುಡಿ ಮಾಡಿರುವಂಥ ಗರಂ ಮಸಾಲ ರೆಡಿಯಾಗಿದೆ. ಒಂದು ಪಾತ್ರೆಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾವಾಗ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ಪುಡಿ ಮಾಡಿರುವಂಥ ಚಕ್ಕೆ ಹಾಗೆ ಏಲಕ್ಕಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ನಂತರ ಜಜ್ಜಿಟ್ಕೊಂಡಿರುವಂಥ ಶುಂಠಿನೂ ಕೂಡ ಇದೇ ಸಮಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ 1 ನಿಮಿಷ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರಿನ ಬಣ್ಣ ಚೆನ್ನಾಗಿ ಬದಲಾಗಬೇಕು. ಶುಂಠಿ ರಸ ಹಾಗೆ ಗರಂ ಮಸಾಲೆ ರಸ ಎಲ್ಲ ನೀರಲ್ಲಿ ಬಿಡಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ನೋಡಿ, ಈಗ ನೀರಿನ ಬಣ್ಣ ಬದಲಾಗಿದೆ. ಈ ಸಮಯದಲ್ಲಿ 2 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಟೀ ಪುಡಿ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಟೀ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸಿಗೆ ಟೀ ಮಾಡಲಿಕ್ಕೆ ಎಷ್ಟು ಗರಂ ಮಸಾಲ ಪದಾರ್ಥ ಬೇಕು ಅಂತ ತೋರಿಸಿದ್ದೀನಿ. ನೀವು ಜಾಸ್ತಿ ಟೀ ಮಾಡೋದಾದರೆ ಗರಂ ಮಸಾಲ ಹಾಗೆ ಶುಂಠಿ ಪ್ರಮಾಣ ಕೂಡ ಜಾಸ್ತಿ ಮಾಡ್ಕೊಳ್ಳಿ. 2 ಗ್ಲಾಸ್ ನೀರಿದ್ದಿದ್ದು 1 ಗ್ಲಾಸಷ್ಟು ನೀರಾಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಟೀ ಪೌಡರ್ ಬಣ್ಣ ಎಲ್ಲ ನೀರಲ್ಲಿ ಚೆನ್ನಾಗಿ ಬಿಡಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಈಗ 1 ಗ್ಲಾಸಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಸಕ್ಕರೆ ಆದರೆ ಕರೆಕ್ಟ್ ಆಗುತ್ತೆ. ಅಥವಾ ತುಂಬ ಸಿಹಿ ಬೇಕು ಅಂತ ಅಂದರೆ ಸಕ್ಕರೆ ಪ್ರಮಾಣ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಟೀ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಅಂದರೆ ಶುಂಠಿ ಹಾಗೆ ಗರಂ ಮಸಾಲ ಪದಾರ್ಥಗಳನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಅಥವಾ ಮೀಡಿಯಮ್ ಆಗಿರಲಿ ಅಂತ ಅಂದರೆ 2 ಗ್ಲಾಸ್ ಅಳತೆಗೆ ಇಷ್ಟು ಗರಂ ಮಸಾಲ ಪದಾರ್ಥ ಹಾಗೆ ಶುಂಠಿ ಹಾಕಿದ್ರೆ ಸಾಕು. ಇದನ್ನು ಮತ್ತೆ 1 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಹಾಲಿನ ಜೊತೆ ಟೀ ಮಿಶ್ರಣ ಚೆನ್ನಾಗಿ ಬೆರಿಬೇಕು. ನೀವು 1 ನಿಮಿಷ ಕುದಿಸ್ಕೊಂಡ್ರಷ್ಟೇ ಆ ರುಚಿ ಬರೋದು. ಈ ರೀತಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಯಾವಾಗ ಉಕ್ಕಲಿಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಿ. ಈಗ 1 ನಿಮಿಷ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೀಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಮಸಾಲೆ ಟೀ ಅಥವಾ ಮಸಾಲಾ ಚಾಯ್ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಮನೆಯಲ್ಲಿ ಪ್ರಯತ್ನಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.